ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ಮೇನಿಯಾ 41 ನ ಸ್ಟೇಜ್ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸ್ಟೇಜ್ ಕನ್ಸ್ಟ್ರಕ್ಷನ್ ಬರದಿಂದ ಸಾಗ್ತಾ ಇದೆ. ಅಂಡ್ ಹೊಸ ಲೀಕ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಡಬ್ಲ್ಯೂ ಅವರು ಏನೋ ಒಂದು ರಿಂಗ್ ಟೈಪ್ ಸ್ಟ್ರಕ್ಚರ್ ನ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇದು ರಿಂಗ್ ಮೇಲ್ಗಡೆ ನೇತಾಡ್ತಾ ಇರುತ್ತಲ್ಲ, ಆ ಒಂದು ಸ್ಟ್ರಕ್ಚರ್ ನ ಡಬ್ಲ್ಯೂ ಅವರು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಅಂಡ್ ರಸಲ್ಮೇನಿಯಾ 39 ಟೈಮ್ ಅಲ್ಲೂ ಕೂಡ ಇದೇ ರೀತಿ ಸ್ಟ್ರಕ್ಚರ್ ನ ಡಬ್ಲ್ಯೂ ಅವರು ರಿಂಗ್ ಮೇಲ್ಗಡೆ ನೇತಾಕಿದ್ರು. ಸೊ ಸೇಮ್ ರೀತಿ ಸ್ಟ್ರಕ್ಚರ್ ನ ಡಬ್ಲ್ಯೂ ಅವರು ಈ ಬಾರಿ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಇದನ್ನ ಡಬ್ಲ್ಯೂ ಅವರು ತುಂಬಾ ಮ್ಯಾಸಿವ್ ಆಗಿ ಮಾಡ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಈ ಬಾರಿ ರಸಲ್ಮೇನಿಯಾ 41 ನ ಸ್ಟೇಜು ಅಷ್ಟೊಂದೇನು ದೊಡ್ಡದಾಗಿ ನಮಗೆ ನೋಡೋದಕ್ಕೆ ಸಿಗೋದಿಲ್ವಂತೆ. ಯಾಕಂದ್ರೆ ಸ್ಟೇಡಿಯಂ ಸಿಕ್ಕಾಪಟ್ಟೆ ಚಿಕ್ಕ ಅಂತೆ. ಇವನ್ ನೀವು ಟಿಕೆಟ್ ಸೆಲ್ಲಿಂಗ್ ಮ್ಯಾಪ್ ಅಲ್ಲೂ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು, ಸ್ಟೇಜ್ ನ ಬಿಲ್ಡ್ ಮಾಡೋದಕ್ಕೆ ಅಷ್ಟೊಂದೇನು ಜಾಗ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ಸ್ಟೇಜು ಚಿಕ್ಕದಾಗೆ ಇರುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಚಿಕ್ಕದಾಗೆ ಇದ್ರೂ ಕೂಡ ಸ್ವಲ್ಪ ಡಿಸೈನ್ ನಲ್ಲಿ ವ್ಯತ್ಯಾಸ ಮಾಡಿ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ರಿಂಗ್ ಮೇಲ್ಗಡೆ ಇರತಕ್ಕಂತಹ ಸ್ಟ್ರಕ್ಚರ್ ನ ಡಬ್ಲ್ಯೂ ಅವರು ತುಂಬಾ ಮ್ಯಾಸಿವ್ ಆಗಿ ಡಿಸೈನ್ ಮಾಡ್ತಾ ಇದ್ದಾರೆ. ಸೊ ಸ್ಟೇಜ್ ಅಲ್ಲಿ ಕಾಂಪ್ರಮೈಸ್ ನ ಮಾಡ್ತಾರೆ ಅಂತ ಅನ್ಕೋತೀನಿ. ಸ್ಟೇಜ್ ನ ಡಬ್ಲ್ಯೂ ಅವರು ಅಷ್ಟೊಂದೇನು ದೊಡ್ಡದಾಗಿ ಬಿಲ್ಡ್ ಮಾಡೋದಿಲ್ಲ. ಏನೇ ಆಗ್ಲಿ ಗೈಸ್, ಇನ್ನು ಕೂಡ ಲೀಕ್ಸ್ ಗಳು ಬಂದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರಸಲ್ಮೇನಿಯಾ 41 ನ ಸ್ಟೇಜ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ರಸಲ್ಮೇನಿಯಾ 41 ನ ಮ್ಯಾಚ್ ಕಾರ್ಡ್ ಬಗ್ಗೆನೂ ಕೂಡ ಮಾತಾಡೋಣ. ಸೊ ರಸಲ್ಮೇನಿಯಾ 41 ಗೆ ಡಬ್ಲ್ಯೂ ಅವರು ಇನ್ನೂ ಹೆಚ್ಚು ಮ್ಯಾಚ್ ಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ನಮಗೆ ಈಗ ರಸಲ್ಮೇನಿಯಾ 41 ಗೆ 10 ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬಿಯಾಂಕಾ ಬ್ಲೇರ್, ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಅವರ ನಡುವೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಡೊಮಿನಿಕ್ ಮಿಸ್ಟೀರಿಯೋ, ಫಿನ್ ಬ್ಯಾಲರ್, ಬ್ರಾನ್ ಬ್ರೇಕರ್ ಹಾಗೆ ಪ್ಯಾಂಟಾ ಅವರ ನಡುವೆ. ಇದಾದ್ಮೇಲೆ ನಮಗೆ ಎಜೆ ಸ್ಟೈಲ್ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ರೇ ಮಿಸ್ಟೀರಿಯೋ ಹಾಗೆ ಅಮೆರಿಕನ್ ಮೇಡ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ನಯೋಮಿ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಯುನೈಟೆಡ್ ಸ್ಟೇಟ್ಸ್ ಚಾಂಪಿಯನ್ಶಿಪ್ ಗೆ ಎಲೆನೈಟ್ ಹಾಗೆ ಜಾಕೋಬ್ ಫಾಟೋ ಅವರ ನಡುವೆ ಕೂಡ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಗಂತರ್ ಹಾಗೆ ಜೇ ಉಸೋ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಫೈನಲಿ ರೋಮನ್ ರೈನ್ಸ್, ಸೆತ್ ರಾಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ 10 ಮ್ಯಾಚಸ್ ಗಳು. ಅಂಡ್ ಮ್ಯಾಚ್ ಕಾರ್ಡ್ ನ ನೋಡ್ತಾ ಇದ್ರೆ ಯಾವ ರೀತಿ ಇದೆ ನೀವು ಕೂಡ ಗಮನಿಸ್ತಾ ಇರಬಹುದು. ಲಿಟರಲಿ ಸಿಕ್ಕಾಪಟ್ಟೆ ಅದ್ಭುತವಾದ ದೊಡ್ಡ ಮ್ಯಾಚ್ ನೇ ಡಬ್ಲ್ಯೂ ಅವರು ಈ ಬಾರಿಯ ರಸಲ್ಮೇನಿಯಾಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನ 3ರಿಂದ 4 ಮ್ಯಾಚಸ್ ಗಳು ಬಾಕಿ ಇದೆ, ಅದು ಕೂಡ ಆದಷ್ಟು ಬೇಗ ಕನ್ಫರ್ಮ್ ಆಗುತ್ತೆ. ಸೊ ಈ ಮ್ಯಾಚ್ ಕಾರ್ಡ್ ನ ನೋಡಿ ನೀವು ರಸಲ್ಮೇನಿಯಾಗೆ ಎಷ್ಟು ಹೈಪ್ ಆಗಿದ್ದೀರಾ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ಕಳೆದ ವರ್ಷ ಇದೇ ಟೈಮ್ ಅಲ್ಲಿ ನಮಗೆ ರಸಲ್ಮೇನಿಯಾ 40 ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮ್ಯಾಚ್ ಆಡ್ಬೇಕಾದ್ರೆ ತನ್ನ ವೈಫ್ ಫೋನ್ ಅಲ್ಲಿ ಬೋರ್ಡ್ ಅಟ್ ವರ್ಕ್ ಲೋಲ್ ಅಂತ ಒಂದು ಟ್ವೀಟ್ ನ ಮಾಡಿರ್ತಾರೆ. ಅಂಡ್ ಆ ಒಂದು ಟ್ವೀಟ್ ಆ ಒಂದು ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅಂಡ್ ರೀಸೆಂಟ್ ಆಗಿ ಮತ್ತೊಮ್ಮೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆ ಒಂದು ಟೈಮ್ ನ ನೆನಪು ಮಾಡ್ಕೋತಾ ಆ ಒಂದು ಟ್ವೀಟ್ ಬಗ್ಗೆ ಒಂದು ಫ್ಯಾಕ್ಟ್ ನ ಕೂಡ ತಿಳಿಸ್ತಾರೆ. ಅವರು ಒಂದು ಟ್ವೀಟ್ ನ ಮಾಡಿದರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಐ ಆಸ್ಕ್ಡ್ ಡಬ್ಲ್ಯೂ ಶಾಪ್ ಇಫ್ ದೇ ಕುಡ್ ಮೇಕ್ ದಿಸ್ ಇಂಟು ಎ ಶರ್ಟ್, ಬಟ್ ಐ ಗೆಸ್ 39 ಮಿಲಿಯನ್ ವ್ಯೂಸ್ ಅಂಡ್ 34,000 ರೀಟ್ವೀಟ್ಸ್ wasn't enough for them to take notice. either way happy anniversary ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ನಾನು ಆ ಒಂದು ಟ್ವೀಟ್ ಬಗ್ಗೆನೆ ಒಂದು ಶರ್ಟ್ ನ ಮಾಡೋಣ ಅಂತ ಡಬ್ಲ್ಯೂ ಗೆ ಒಂದು ಐಡಿಯಾನ ಕೊಟ್ಟೆ, ಬಟ್ ಅವರು ಆ ಒಂದು ಐಡಿಯಾನ ರಿಜೆಕ್ಟ್ ಮಾಡಿದ್ರು. ಐ ಥಿಂಕ್ 39 ಮಿಲಿಯನ್ ವ್ಯೂಸ್ ಹಾಗೆ 34,000 ರೀಟ್ವೀಟ್ಸ್ ಗಳು ಕೂಡ ಡಬ್ಲ್ಯೂ ನ ಕನ್ವಿನ್ಸ್ ಮಾಡೋದಿಲ್ಲ ಅದನ್ನ ಒಂದು ಮರ್ಚೆಂಡೈಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ. ಏನೇ ಆಗ್ಲಿ ಹ್ಯಾಪಿ ಆನಿವರ್ಸರಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸ್ತಾ ಇದ್ದಾರೆ. ಕಳೆದ ವರ್ಷ ಇದೇ ಟೈಮಿಗೆ ನಮಗೆ ರಸಲ್ಮೇನಿಯಾ 40 ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ರಸಲ್ಮೇನಿಯಾ 40 ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ, ರೋಮನ್ ರೈನ್ಸ್ ಅವರ ಐಕಾನಿಕ್ ಟೈಟಲ್ ರೈನ್ ಕೂಡ ಇದೇ ದಿನ ಎಂಡ್ ಆಗಿತ್ತು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಅವತ್ತು ರೋಮನ್ ರೈನ್ಸ್ ಅವರ ಐಕಾನಿಕ್ ಟೈಟಲ್ ರೈನ್ ನ ಬ್ರೇಕ್ ಮಾಡಿದ್ರು. ಅಂಡ್ ಕರೆಕ್ಟ್ ಆಗಿ ಇಲ್ಲಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಗೆದ್ದು 365 ದಿನ ಕಂಪ್ಲೀಟ್ ಆಗಿದೆ. ಅಂಡ್ ಇದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರೆಸ್ಪಾನ್ಸ್ ನ ಕೊಡ್ತಾರೆ. ಸೊ ನಾನು ಅವತ್ತಿನ ದಿನ ಎಲ್ಲಾ ರೆಕಾರ್ಡ್ಸ್ ಗಳನ್ನು ಕೂಡ ಬ್ರೇಕ್ ಮಾಡಿದ್ದೆ. ಸೊ ಕೆಲಸ ಏನೋ ಮುಗ್ದಿದೆ ಅಂಡ್ ಈಗ ಆ ಒಂದು ಕೆಲಸನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಟ್ವೀಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ. ಸೊ ಕಳೆದ ವರ್ಷ ಹೈಪ್ ಯಾವ ಲೆವೆಲ್ ಇತ್ತು ಗುರು, ಅಂಡ್ ಈ ವರ್ಷ ಯಾವ ಲೆವೆಲ್ ಇದೆ ನೋಡೋಣ ಗೈಸ್.
ಗಾಯ್ಸ್, ಕಳೆದ ವರ್ಷಕ್ಕಿಂತ ಜಾಸ್ತಿ ರಸ್ಸಲ್ ಮೇನಿಯಾನ ಡಬ್ಲ್ಯೂ ಅವರು ಈ ವರ್ಷ ಪುಲ್ ಮಾಡ್ತಾರೋ ಇಲ್ವೋ ಅಂತ ಕಾದ್ ನೋಡ್ಬೇಕಾಗಿದೆ. ಇನ್ನೇನು ಒಂದೇ ಒಂದು ವಾರ ಬಾಕಿ ಇದೆ ಗುರು ರಸ್ಸಲ್ ಮೇನಿಯಾಗೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಬಾರಿ ರಸ್ಸಲ್ ಮೇನಿಯಾದಲ್ಲಿ ನಮಗೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಡಬ್ಲ್ಯೂ ಅವರು ಮತ್ತೊಮ್ಮೆ ಅದನ್ನ ಟೀಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸ್ಮ್ಯಾಕ್ ಡೌನ್ ನ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲ್ ಹೈಮನ್ ಅವರು ರೋಮನ್ ರೈನ್ಸ್ ಅವ್ರಿಗೋಸ್ಕರ ಕಾಯ್ತಾ ಇರಬೇಕಾದ್ರೆ ನಮಗೊಂದು ಪ್ರೊಡಕ್ಷನ್ ಟ್ರಕ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟ್ರಕ್ ಮೇಲ್ಗಡೆ ಜಾನ್ ಸಿನಾ ಹಾಗೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಕಳೆದ ವರ್ಷನೂ ಕೂಡ ಸೇಮ್ ಟ್ರಕ್ ಸ್ಪಾಟ್ ಆಗಿರುತ್ತೆ. ಒರಿಜಿನಲ್ ಆಗಿ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರೇ ಪ್ಲಾನ್ ಆಗಿರ್ತಾರೆ, ಬಟ್ ಅವರು ರಸ್ಸಲ್ ಮೇನಿಯಾಗೆ ಬರೋದಕ್ಕೆ ಆಗೋದಿಲ್ಲ. ಅಂಡ್ ಈ ಬಾರಿನೂ ಕೂಡ ಡಬ್ಲ್ಯೂ ಅವರು ಅದೇ ಟ್ರಕ್ ನ ಸ್ಪಾಟ್ ಮಾಡಿ ನಮ್ಮೆಲ್ಲರಿಗೂ ಕೂಡ ಹಿಂಟ್ ನ ಕೊಡ್ತಾ ಇದ್ದಾರೆ. ಸೊ ಈ ಬಾರಿ 100% ನಮಗೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಒಂದ್ ರೀತಿಯಲ್ಲಿ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಈಗ ಡಬ್ಲ್ಯೂ ಅವರು ಕೂಡ ಹಿಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಏನೇ ಆಗ್ಲಿ ಗಾಯ್ಸ್, ಈ ಬಾರಿ ರಸ್ಸಲ್ ಮೇನಿಯಾ 41 ನ ನೈಟ್ 2 ನ ಮೇನ್ ಇವೆಂಟ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ಮೆಗಾ ಎಂಡ್ ಗೇಮು ನಮ್ಮೆಲ್ಲರಿಗೋಸ್ಕರ ಕಾಯ್ದಿರುತ್ತೆ. ನಿಮ್ಗೆ ಅನ್ಸುತ್ತೆ ಏನೇನಾಗಬಹುದು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.